ಇನ್ನು ಯುದ್ಧದ ಎಫೆಕ್ಟ್ ಈಗ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಮುದ್ರಣ ಉದ್ಯಮಕ್ಕೆ ಬೆಲೆ ಏರಿಕೆಯ ಶಾಕ್ ಉಂಟಾಗಿದೆ. ಗದಗ ಜಿಲ್ಲೆಯ ಮುದ್ರಕರು ಹಾಗೂ ಪುಸ್ತಕ ಪ್ರಕಾಶಕರಿಗೆ ಈಗ ತಲ್ಲಣ ಉಂಟಾಗಿದೆ. ಮುದ್ರಣ ಕಚ್ಚಾ ವಸ್ತು ಬೆಲೆ ಏರಿಕೆಯಿಂದಾಗಿ ಮುದ್ರಕರು ಕಂಗಾಲಾಗಿದ್ದಾರೆ. ಗದಗದಲ್ಲಿ 30ಕ್ಕೂ ಹೆಚ್ಚು ಪ್ರಕಾಶಕರಿದ್ದಾರೆ, 100ಕ್ಕೂ ಹೆಚ್ಚು ಮುದ್ರಕರು ಇರೋದು. ಮಧ್ಯ ಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮದಿಂದಾಗಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಉಂಟಾಗ್ತಾ ಇದೆ. ಪೆಟ್ರೋಲಿಯಂ ಉಪ ಉತ್ಪನ್ನಗಳಾಗಿರುವಂತಹ ಇಂಕ್ಗಳ ಬೆಲೆ ಕೂಡ ಹೆಚ್ಚಾಗಿದೆ. ಸೊ ಇದರ ನೇರ ಪರಿಣಾಮ ಈಗ ಗದಗ ಜಿಲ್ಲೆಯ ಮುದ್ರಕರು ಮತ್ತು ಪುಸ್ತಕ ಪ್ರಕಾಶಕರಿಗೆ ಈಗ ತಡ್ತಾ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಈಗ ಸಂಕಷ್ಟ ಉಂಟಾಗುವಂತಹ ಪರಿಸ್ಥಿತಿ. 10% 25% ವಿವಿಧ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಉಂಟಾಗ್ತಾ ಇದೆ. 2 ತಿಂಗಳ ಅಂತರದಲ್ಲಿ ಬೆಲೆ ಏರಿಕೆಯಿಂದಾಗಿ ಮುದ್ರಕರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ಕೃತಕ ಅಭಾವ ಸೃಷ್ಟಿ ಮಾಡಿ ಬೆಲೆ ಏರಿಕೆ ಮಾಡಿರೋ ಬಗ್ಗೆ ಕೂಡ ಅನುಮಾನಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಮುದ್ರಣ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಗದಗ ಜಿಲ್ಲೆಯನ್ನು ಮುದ್ರಣ ಕಾಶಿ ಅಂತೇಳಿ ಕರೆಯಲಾಗುತ್ತೆ. ಈ ಮುದ್ರಣ ಕಾಶಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿರ್ತಕ್ಕಂಥದ್ದು. ಈಗ ನಾವು ಗದಗ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಆಫ್ಸೆಟ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿದ್ದೇವೆ. ಗದಗ್ನಲ್ಲಿ 100ಕ್ಕೂ ಹೆಚ್ಚು ಈ ರೀತಿಯ ಪ್ರಿಂಟಿಂಗ್ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ಗಳಿವೆ. ಇಲ್ಲೇನು ಯುದ್ಧಕ್ಕಿಂತ ಮುಂಚೆ ಬರ್ತಕ್ಕಂಥ ಕಚ್ಚಾ ವಸ್ತುಗೂ ಈಗಿನ ಕಚ್ಚಾ ವಸ್ತುಗಳಿಗೂ ಕೂಡ ಸಾಕಷ್ಟು ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಅಂತ ತಾವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಪ್ಲೇಟ್ಗಳೇನಿರುತ್ತೆ, ಈ ಪ್ಲೇಟ್ಗಳಿಗೂ ಕೂಡ ಈಗ 20% ಹೆಚ್ಚಾಗಿರ್ತಕ್ಕಂಥದ್ದು. ಜೊತೆಗೆ ಇಂಕ್ಗಳಿಗೂ ಕೂಡ ಸಾಕಷ್ಟು ಹಣ ಹೆಚ್ಚಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಿಂಟಿಂಗ್ ಪ್ರೆಸ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನೇನು ಹೆಚ್ಚಿಗೆ ಆಗೈತೆ, ಯುದ್ಧ ಆರಂಭ ಆಗಿದೆ, ಏನೇನು ಸಮಸ್ಯೆ ಎದುರಿಸಾಗುತ್ತೆ? ಇವತ್ತು ನೋಡಿರಿ, ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಏನು ಒಂದು ಕೆಮಿಕಲ್ ಬ್ಲ್ಯಾಕ್ ಕಲರ್ ಆಗಲಿ ಅಥವಾ ಕಲರ್ ಪ್ರಿಂಟ್ ಆಗಲಿ, ಪೇಪರ್ ಆಗಲಿ, ಅದಕ್ಕೆಲ್ಲ ಅದರಾಗ ಬರೀ 12% ಇತ್ತು. ಇವತ್ತಿಗೆ 18% ಮಾಡಿದ್ದಾರೆ. ಅಂದರೆ ಒಮ್ಮಕ್ಕಲೇ 8% ಇನ್ಕ್ರೀಸ್ ಮಾಡಿದರೆ ಅದು ತೊಂದರೆ ಭಾಳ ಆಗ್ತದೆ. ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನಿಸ್ತದೆ. ಯಾವ್ಯಾವ ವಸ್ತುಗಳ ಮೇಲೆ ರೇಟ್ ಜಂಪ್ ಆಗೈತೆ ಸರ್ ಯುದ್ಧಕ್ಕಿಂತ ನಂತರದೊಳಗೆ? ವಾಷರ್ ಅಂತಂದ್ರೆ ಪ್ಲೇಟ್ ಮತ್ತು ಯಾವ್ಯಾವ ಜಾಸ್ತಿ ಆಗಿದೆ? ಇವಾಗ ಆಲ್ಮೋಸ್ಟ್ ಎಲ್ಲ ವಸ್ತುಗಳ ಮೇಲೇನೂ ಪ್ರೈಸ್ ಜಂಪ್ ಆಗಿದೆ ರೀ. ಅಂದರೆ ನಮ್ಮದು ಅಲ್ಯೂಮಿನಿಯಂ ಪ್ಲೇಟ್ಸ್ ಬರುತ್ತೆ, ಅದು ಇದು ನಮ್ಮದು ವೆಸ್ಟ್ ಏಷ್ಯಾದಿಂದ ಬರೋದ್ರಿಂದ ಅಲ್ಯೂಮಿನಿಯಂ ಎಲ್ಲ ಇವಾಗ ಆಲ್ಮೋಸ್ಟ್ ಒಂದು 20-30% ಅದು ರೇಸ್ ಆಗಿದೆ. ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ನಮ್ಮ ಲ್ಯಾಮಿನೇಷನ್ ಫಿಲಿಮ್ ಆಗಲಿ, ಗಮ್ ಆಗಲಿ, ಆಮೇಲೆ ನಾವು ಮಷಿನ್ಸಿಗೆ ಇಂಕೆಲ್ಲ ಕ್ಲೀನ್ ಮಾಡೋಕ್ಕೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದರೆ ವಾಶ್ ಅಂತೇಳಿ ಬರ್ತದೆ, ಅದು ಕೆರೋಸಿನ್ ಬೇಸ್ಡ್ ಇರುತ್ತೆ. ಅದರಲ್ಲಿ ಸುಮಾರು 50-60% ಜಂಪ್ ಆಗಿದೆ ರೇಟ್ಸು. ಆಮೇಲೆ ನಮ್ಮ ಇಂಕ್ಸು ಸ್ವಲ್ಪ ವೆಜಿಟೇಬಲ್ ಆಯಿಲ್ಸು ಯೂಸ್ ಮಾಡ್ತಾರೆ, ಮತ್ತು ಪೆಟ್ರೋಲಿಯಂ ಆಯಿಲು ಯೂಸ್ ಮಾಡ್ತಾರೆ. ಅದು ಎಲ್ಲನೂ ಆಲ್ಮೋಸ್ಟ್ ಒಂದು 30-40% ಆಲ್ರೆಡಿ ರೇಸ್ ಆಗಿದೆ, ಇನ್ನೂ ರೇಸ್ ಆಗ್ತಾ ಇದೆ. ಗದಗದಿಂದ ಪ್ರೊಫೆಸರ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.